ನಮಸ್ತೆ ಫ್ರೆಂಡ್ಸ್. ಸೊ ವೆಲ್ಕಮ್ ಬ್ಯಾಕ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಒಂದು ಹೊಸದಾಗಿ ವಿಡಿಯೋ ಮಾಡ್ತಿದ್ದೀನಿ. ಇದ್ರ ಉದ್ದೇಶ ಅಂದರೆ ನನ್ನ ಮಕ್ಕಳ ಬಗ್ಗೆ ನಂಗೆ ತುಂಬ ಖುಷಿಯಾಗಿತ್ತು. ದಸರಾ ಟೈಮಲ್ಲಿ ನಾನು ಹಸ್ಬೆಂಡು ಮಾತಾಡ್ಕೊಳ್ತಿದ್ವಿ ಒಂದು ಸಾರಿಗೆ. ಯೂಶ್ವಲಿ ದಸರಾ ಟೈಮಲ್ಲಿ ಏನಾದರೂ ಒಂದು ತ್ಯಾಗ ಮಾಡ್ತೀವಿ, ಊಟದಲ್ಲಾಗಿರ್ಬೋದು, ನಮ್ಮ ಇಷ್ಟ ಆಗಿರೋ ಥಿಂಗ್ಸನ್ನು 9 ದಿನಗಳ ಕಾಲ ಬಿಡೋದು. ಹಾಗೆ ಈ ಸಾರಿ ಏನು ಮಾಡೋಣ ಅಂತ ನಾನು ಹಸ್ಬೆಂಡ್ ಮಾತಾಡ್ತಿರುವಾಗ ನನ್ನ ಮಕ್ಕಳು ಹೇಳಿದರು, ಅಮ್ಮ ನಾವು ಸಹ ಇನ್ಮೇಲಿಂದ ರಾತ್ರಿ ಊಟ ಮಾಡಲ್ಲ, ಊಟದ ಬದಲು ನಾವು ಹಣ್ಣು ಹಾಲು ಹಾಗೇನಾದರೂ ತಿಂತೀವಿ ಅಂತ. ಅದನ್ನು ಕೇಳಿ ನಂಗೆ ತುಂಬಾ ಖುಷಿ ಆಯಿತು. ಸೊ 9 ದಿನವೂ ಅವ್ರು ಇಷ್ಟಪಟ್ಟು ಮಾಡಿದರು. ರಾತ್ರಿಗೆ ಊಟ ಮಾಡಲಿಲ್ಲ, ಊಟದ ಬದಲು ಹಣ್ಣು ಹಾಲು ತಿಂದು ಮಲಗಿದ್ರು. ಆ ಏಜಲ್ಲಿ ಅದು ಮಾಡಿದ್ರಲ್ಲ, ಅದು ನಂಗೆ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಶಾರದಾ ಟೆಂಪಲಲ್ಲಿ, ಗಂಗಾವತಿ ಶಾರದಾ ಮಠದಲ್ಲಿ ಕುಂಕುಮಾರ್ಚನೆ ಮಾಡಿದರು ಶ್ರೀಚಕ್ರಕ್ಕೆ, ಡೈಲಿ ಮಾಡ್ತಿದ್ರು. ಸೊ ನಾವು ನನ್ನ ಮಕ್ಕಳನ್ನು ಕರ್ಕೊಂಡು ಹೋದೆ. ಅಲ್ಲಿ ನಾವು ಆಲ್ಮೋಸ್ಟ್ 1 to 1.5 ಅವರ್ ಕೂತ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಮಂತ್ರ ಹೇಳ್ತಾರೆ, ಲಲಿತಾ ಸಹಸ್ರನಾಮ ಹೇಳ್ತಾರೆ, ಅದೆಲ್ಲನೂ ಅವ್ರು ಕೂತ್ಕೊಂಡು ಕೇಳಿ ಕುಂಕುಮಾರ್ಚನೆ ಮಾಡಿ. ನನ್ನ ಮಕ್ಕಳಿಗೆ ಇಷ್ಟ, ಅದರಲ್ಲಿ ಇಂಟ್ರೆಸ್ಟ್. ಅದ್ರ ಜೊತೆಗೆ ಚಂಡಿಯಾಗ ಮಾಡಿದರು, ಅದರಲ್ಲೂ ಇನ್ವಾಲ್ವ್ ಆದರು. ಮಕ್ಕಳಿಗೆ ಎಲ್ಲದರದ್ದು ನಾಲೆಜ್ ಇರಬೇಕು ಅಂತ ನಾನು ಅವರನ್ನು ಎಲ್ಲ ಒಂದು ದೇವರ ವಿಷಯದಲ್ಲಿ ಎಲ್ಲದರಲ್ಲೂ ಇನ್ವಾಲ್ವ್ ಮಾಡ್ತೀನಿ. ಸೊ ಅವರಿಗೂ ಅಷ್ಟೇ ಖುಷಿ ಕೂಡ. ಅದರಲ್ಲೇ ಮಧ್ಯದಲ್ಲಿ ನನ್ನ ಮಗಳ ಬರ್ಡೇ ಬಂದಿತ್ತು. ಸೊ ಮಕ್ಕಳನ್ನೆಲ್ಲ ಕರೆದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಮಕ್ಕಳಿಗೊಂದು ಖುಷಿ. ಅದೇ ರೀತಿ ನಮ್ಮ ನರಸಾಪುರಲ್ಲಿ, ನರಸಾಪುರದಲ್ಲಿ 9 ದಿನ ಪ್ರಸಾದ ಇತ್ತು. ಸೊ ಒಂದು ದಿನ ನನ್ನ ಮಗಳು ಬರ್ಡೇ ಅಂದ್ಕೊಂಡು ಆವತ್ತಿನ ದಿನ ನಾವೆಲ್ಲರೂ ಸೇರಿ ಪ್ರಸಾದನ ನಾವು ನಮ್ಮ ಕಡೆಯಿಂದ ಇಟ್ಕೊಂಡಿದ್ವಿ. ಸೊ ಖುಷಿ ಆಯಿತು. ಸೊ ಇಲ್ಲಿ ಟೆಂಪಲಲ್ಲಿ ಈ ಥರ ಪ್ರಸಾದ ಮಾಡಿದ್ವಿ. ಇದು ನಮ್ಮ ನರಸಾಪುರದ ಗ್ರಾಮ ದೇವತೆ. ಚೆನ್ನಾಗಿತ್ತು. ಸೊ ದಸರಾ ಆದ ನಂತರ ನಾವೆಲ್ಲ ಫ್ಯಾಮ್ಲಿ ಸೇರಿ ನಮ್ಮ ಮನೆ ದೇವರಾದ ಶ್ರೀಶೈಲ ಮಲ್ಲಿಕಾರ್ಜುನರಿಗೆ ಹೋಗಿ ಬಂದ್ವಿ. ಅದಾದ ನಂತರ ಇಮಿಡಿಯೇಟ್ ದೀಪಾವಳಿ ಸೆಲೆಬ್ರೇಷನ್ ಕ್ಲೀನಿಂಗ್ ಅಂದ್ಕೊಂಡು ಮುಗಿಸ್ಕೊಂಡು ದೀಪಾವಳಿ ಹಬ್ಬ ಮಾಡಿದ್ವಿ. ನಮ್ಮ ಹಾಸ್ಪಿಟ್ಲಲ್ಲಿ ಪೂಜೆ ಮಾಡಿದ್ವಿ. ಅದೇ ರೀತಿ ನಮ್ಮ ಹಾಸ್ಪಿಟಲ್ ಸ್ಟಾಫು ಎಲ್ಲರೂ ಡೆಕೋರೇಷನ್ ಎಲ್ಲ ಅವ್ರದ್ದೇ ಡಿಪಾರ್ಟ್ಮೆಂಟ್ ಇರುತ್ತೆ, ಚೆನ್ನಾಗಿ ಮಾಡಿದರು. ಅದ್ರ ಜೊತೆಗೆ ನನ್ನ ಮಕ್ಕಳು ಬಂದವ್ರಿಗೆಲ್ಲ ಪ್ರಸಾದ ಉಡಿ ತುಂಬುವುದು ಮಾಡಿದರು. ಅದರ ಜೊತೆಗೆ ಮೋನು ಸ್ಕೈ ಬ್ಲೂ ಡ್ರೆಸ್ ಏನು ಹಾಕಿದ್ದಾನಲ್ಲ, ನಮ್ಮ ನಾದಿನಿ ಮಗ, ಅವನು ಅವರನ್ನು ನೋಡಿ ಅವನಿಗೂ ಆಸೆ ಅಂತರ ಮಾಡಬೇಕಂತ. ನೋಡಿ, ಮಕ್ಕಳು ಒಬ್ರನ್ನ ನೋಡಿ ಒಬ್ಬರು ಕಲಿತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲು. ನಾವು ಒಳ್ಳೆಯದನ್ನು ನೋಡಿದರೆ ಒಳ್ಳೆಯದನ್ನೇ ಕಲಿತಾರೆ, ಕೆಟ್ಟದ್ದನ್ನು ನೋಡಿದರೆ ಕೆಟ್ಟದ್ದನ್ನೇ ಕಲಿತಾರೆ. ಹೀಗಾಗಿ ನಮ್ಮ ಮಕ್ಕಳು ಯಾವಾಗಲೂ ಒಳ್ಳೆಯದಕ್ಕೆ ಉದಾಹರಣೆ ಆಗಿರಬೇಕು ಅನ್ನೋದು ನಮ್ಮ ಆಸೆ. ಸೊ ಇಲ್ಲಿ ಹಾಸ್ಪಿಟಲ್ ಸ್ಟಾಫಿಗೆ ದೀಪಾವಳಿ ಗಿಫ್ಟು ಅದು ಇದು ಅಂತ ಕೊಟ್ವಿ ಮಕ್ಕಳಿಗೆ. ಇದರಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡ್ವಿ. ಯಾಕಂದರೆ ಮಕ್ಕಳಿಗೆ ಯೂಶ್ವಲಿ ಗಿಫ್ಟ್ ತೊಗೊಳ್ಳಿಕ್ಕೆ ಇಷ್ಟ ಅಲ್ವಾ. ಸೊ ಕೊಡೋದೂ ಇಂಪಾರ್ಟೆಂಟು. ನಾವು ಯಾವಾಗಲೂ ಕೊಡಲೂ ಬೇಕು. ಇಸ್ಕೊತೀವಲ್ಲ ಹೆಂಗೆ, ಅದೇ ರೀತಿ ನಾವು ದಾನ ಮಾಡಬೇಕು ಅನ್ನೋದು ಅವ್ರಿಗೊಂದು ಸ್ವಲ್ಪ ತಿಳಿಬೇಕು ಅಂತ ಅವರನ್ನು ಇನ್ವಾಲ್ವ್ ಮಾಡ್ಕೊಂಡ್ವಿ. ಸೊ ದೀಪಾವಳಿಗೆ ಕ್ಲೀನಿಂಗು ಏನು ಡೆಕೋರೇಷನ್ ಮಾಡಿದಾರಲ್ಲ, ಅದಕ್ಕೆಲ್ಲ ಟೇಬಲ್ಸ್ ಅರೇಂಜ್ಮೆಂಟ್ ಎಲ್ಲ ನನ್ನ ಮಗ ಒರೆಸಿ ಕ್ಲೀನ್ ಮಾಡಿ ತೊಳೆದು ಎಲ್ಲ ಕೊಟ್ಟ. ಖುಷಿ ಆಯಿತು. ಸೊ ಹುಡುಗರು ಈ ರೀತಿ ಇನ್ವಾಲ್ವ್ಮೆಂಟ್ ತೋರಿಸಿದಾಗ ನನಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸು. ದೀಪಾವಳಿ ಸೆಲೆಬ್ರೇಷನ್ಸ್ ಅಂತೂ ಆಯಿತು. ಹ್ಯಾಪಿ ದೀಪಾವಳಿ ಆ್ಯಂಡ್ ದಸರಾ. ಥ್ಯಾಂಕ್ ಯು.